ಓಶೋ ಓಶೋ ಅನ್ನೋ ಪದ ಎಲ್ಲಿಂದ ಬಂದಿದೆ ಅಂದ್ರೆ ಓಷಿಯಾನಿಕ್ ಅಂತ ಎಂಬುದರಿಂದ. ಅಂದ್ರೆ ಏನ್ ಅರ್ಥ ಅಂದ್ರೆ ಸಾಗರದಲ್ಲಿ ಸಮ್ಮಿಲನವಾಗುವುದು ಮತ್ತು ಆಶೀರ್ವಾದಗಳನ್ನು ಪಡೆದ ವ್ಯಕ್ತಿ ಅಂತ ಅರ್ಥ. ಬುದ್ಧ ಭಗವಾನರ ಬಳಿಕ ಜನಿಸಿದ ಓಶೋ ಅವರು ಅವತಾರ ಪುರುಷ. ಇವರನ್ನು ಜೋರ್ಬಾದ ಬುದ್ಧ ಅಂತಾನು ಸಹ ಕರೆಯುತ್ತಾರೆ. ಏನಂದ್ರೆ ಜೋರ್ಬಾದ ಬುದ್ಧ ಅಂದ್ರೆ ಏನಂದ್ರೆ ಮಾನವನು ಭೌತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಸುಸಂಪನ್ನರಾಗಿದ್ದರೆ ಅವರನ್ನು ಜೋರ್ಬಾದ ಬುದ್ಧ ಅಂದ್ರೆ ಪ್ರಾಪಂಚಿಕ ವಿಷಯದಲ್ಲಿ ಆನಂದವಾಗಿರ್ಬೇಕು, ಆಧ್ಯಾತ್ಮಿಕ ವಿಷಯದಲ್ಲಿ ಎಲ್ಲ ಜ್ಞಾನವನ್ನು ಪಡೆದಿರ್ಬೇಕು. ಆ ತರ ಇರೋರನ್ನು ಜೋರ್ಬಾದ ಬುದ್ಧ ಅಂತ ಹೇಳ್ತಾರೆ. ಇವರು ನವ್ಯಯುಗಕ್ಕೆ ಒಂದು ಆಶಾಕಿರಣ ಅಂತಾನು ಹೇಳ್ಬೋದು. ಆದ್ರೆ ಇವರು ಎಷ್ಟೋ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸಿದ್ದಾರೆ. ಅವರ ಬುಕ್ಸ್ ಅನೇಕ ಸಿಡಿಗಳು ಅನೇಕವಿದೆ. ಇವತ್ತು ನಾನು ಅವ್ರದ್ದು ಒಂದು ಸಣ್ಣ ಟಾಪಿಕ್ ತೆಗೆದುಕೊಂಡಿದ್ದೀನಿ. ಪರಮಾತ್ಮರನ್ನು ಹೊಂದಲು 4 ದ್ವಾರಗಳು ಏನೇನವು ಅಂದ್ರೆ ಕರುಣೆ, ಮೈತ್ರಿ, ಮುದಿತ, ಉಪೇಕ್ಷಾ. ಈ 4 ದ್ವಾರಗಳನ್ನು ನಾವು ದಾಟಿದ್ರೆ ಪರಮಾತ್ಮನ ಹೊಂದಲು ತುಂಬಾ ಸುಲಭ. ಆದ್ರೆ ಈ 4 ದ್ವಾರಗಳು ನಮ್ಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಇವರು ಈ 4 ದ್ವಾರಗಳ ಬಗ್ಗೆ ಒಂದು ವರ್ಕ್ಶಾಪ್ ಮಾಡ್ತಾರೆ ಓಶೋ ಅವರು. ಆವಾಗ ಕ್ಲಾಸಿಗೆ ಬಂದಿರೋರಿಗೆ ಕೆಲವು ಸೂಚನೆಗಳನ್ನು ಕೊಡ್ತಾರೆ. ಅದರಲ್ಲಿ ಮುಖ್ಯವಾದದ್ದು 3. ಏನಂದ್ರೆ ಈ 3 ಸೂಚನೆಗಳನ್ನು ನೀವು ಪಾಲಿಸಲೇಬೇಕು. ಇಲ್ಲಿರುವ 3 ದಿನಗಳ ಕಾಲ ನೀವು ವರ್ತಮಾನದಲ್ಲೇ ಜೀವಿಸಬೇಕು. ಹಿಂದೆ ನಡೆದಿದ್ದು ಮುಂದೆ ಏನಾಗುತ್ತಾ ಅಂತ ಯೋಚಿಸಬಾರ್ದು, ವರ್ತಮಾನದಲ್ಲೇ ಜೀವಿಸಬೇಕು. ಈ ಕ್ಲಾಸ್ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡಬೇಕು. ಆದ್ರೆ ಎರಡನೇದೇನಂದ್ರೆ ನಾವು ಯಾವಾಗ್ಲೂ ಕೇಳುವುದು, ಆಲೋಚನೆ ಮಾಡೋದು, ವಿಚಾರಣೆ ಮಾಡೋದು ಆ ಚಕ್ರದಲ್ಲೇ ಇರ್ತೀವಿ. ಕೇಳಿದ ತಕ್ಷಣ ಅದು ಆಚರಣೆ ಮಾಡಬೇಕು ಅಂತ ನಾವು ಅದನ್ನು ಸ್ಟಾರ್ಟ್ ಮಾಡಲ್ಲ. ಇವಾಗ ನಾವು ಅಷ್ಟೇ, ಇವಾಗ ಪತ್ರಿಜಿ ಕಾನ್ಸೆಪ್ಟ್ ಇನ್ನೊಂದು ಕೇಳ್ತೀವಿ, ಮತ್ತೆ ರವಿಶಂಕರ್ ಗುರುಜಿದ್ ಕೇಳ್ತೀವಿ, ಮತ್ತೆ ಇನ್ನೊಬ್ಬರದ್ದು ಕೇಳ್ತೀವಿ, ಕೇಳ್ತಾ ಹೋಗ್ತೀವಿ ಹೊರತು ಅದನ್ನ ಆಲೋಚನೆ ಮಾಡ್ತೀವಿ ಅಷ್ಟೇ, ಆಚರಣೆ ಮಾಡಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ಆಚರಣೆ ಮಾಡೋದಿಲ್ಲ. ಇವ್ರೇನ್ ಹೇಳ್ತಾ ಇರಿ, ಇವತ್ತು ನೀವು ಕೇಳಿದ್ರೆ ಅದು 40 ಡೇಸ್ ನೀವು ಆಚರಣೆ ಮಾಡಬೇಕು, ಮತ್ತೆ ನಿಮ್ಗೆ ಬೇಕಾಗಿಲ್ಲ ಅಂದ್ರೆ ಬಿಡ್ಬೋದು, ಕೇಳಿದ ಕೂಡಲೇ ಆಚರಣೆ ಮಾಡಬೇಕು ಅಂತಾರೆ. 3ನೇದು ಬಾಹ್ಯ ಪ್ರಯಾಣಕ್ಕಿಂತ ಅಂತರ್ ಪ್ರಯಾಣ ಮುಖ್ಯ, ಅದು ಜಾಸ್ತಿ ಮಾಡ್ಬೇಕು. ಇಲ್ಲಿರುವ 3 ದಿನಗಳ ಕಾಲ ನೀವು ಬೇರೆಯವ್ರ ಜೊತೆ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ್ಬೇಕು, ಮೌನದಲ್ಲಿರ್ಬೇಕು, ಅಂತರ್ ಪ್ರಯಾಣ ಜಾಸ್ತಿ ಮಾಡ್ಬೇಕು. ನಾವು ಯಾವ ರೀತಿ ಇರ್ತೀವಿ ಅಂದ್ರೆ ಯಾವಾಗ್ಲೂ ಕೇಳೋದು, ವಿಚಾರಣೆ ಮಾಡೋದು, ಮತ್ತೆ ಅದನ್ನ ಆಚರಣೆ ಮಾಡೋದೇ ಇಲ್ಲ. ಅದಕ್ಕೆ ಆಚರಣೆ ಅನ್ನೋದು ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಚಿಕ್ಕ ಕಥೆ. ಒಬ್ಬ ವ್ಯಕ್ತಿ ಮಿಲಿಟರಿನಲ್ಲಿ ಸೇರ್ತಾನೆ. ಅವ್ರಿಗೆ ವಿಚಾರಣೆ ಮಾಡೋದು ಮಾತ್ರ ತಿಳಿದು ಇರುತ್ತೆ, ಬೇರೆ ಕೆಲಸ ಯಾವುದು ಗೊತ್ತು ಆಗೋದಿಲ್ಲ, ಮಾಡೋದು ಇಲ್ಲ. ಅವರು ವಿಚಾರಣೆ ಮಾಡೋದು ಮಾತ್ರ ಚೆನ್ನಾಗಿ ಗೊತ್ತು. ಅವರು ತುಂಬಾ ಆರೋಗ್ಯವಾಗಿರ್ತಾನೆ, ಹೆಫ್ಟಿ ಆಗಿರ್ತಾನೆ, ಹೈಟು ವೆಯ್ಟು ಎಲ್ಲ ಕರೆಕ್ಟ್ ಆಗಿರ್ತಾನೆ, ಐಸೈಟು ಎಲ್ಲ ಕರೆಕ್ಟ್ ಆಗಿರುತ್ತೆ. ಅದಕ್ಕೆ ಅವರು ಇರ್ತಾರಲ್ಲ ಮಿಲಿಟರಿಯಲ್ಲಿ ಸೆಲೆಕ್ಟ್ ಮಾಡೋರು, ಅವ್ರನ್ನ ಆಯ್ಕೆ ಮಾಡ್ಕೊಂತಾರೆ. ಇವ್ರಿಗೆ ವಿಚಾರಣೆ ಮಾಡೋದು ಮಾತ್ರ ಗೊತ್ತು ಅಂತ ಅವ್ರಿಗೆ ಗೊತ್ತಿಲ್ಲ. 3ನೇ ದಿನ ಏನಾಗತ್ತೆ ಅಂತ ಕವಾಯತು ಪ್ರಾರಂಭ ಆಯ್ತು. ಎಲ್ಲರೂ ಲೈನಲ್ಲಿ ನಿಂತ್ಕೊಂತಾರೆ. ಶಿಕ್ಷಕರು ಹೇಳ್ತಾರೆ ಲೆಫ್ಟ್ ಟರ್ನ್ ಅಂತ. ಎಲ್ಲರೂ ಲೆಫ್ಟ್ಗೆ ಟರ್ನ್ ಆಗ್ತಾರೆ. ಆದ್ರೆ ಈ ವ್ಯಕ್ತಿ ಮಾತ್ರ ಸುಮ್ಮನೆ ನಿಂತಿರ್ತಾನೆ. ಮತ್ತೆ ರೈಟ್ ಟರ್ನ್ ಅಂತ ಹೇಳ್ತಾರೆ. ಆವಾಗ್ಲೂ ಅವರು ತಿರ್ಗೋದಿಲ್ಲ, ಹಂಗೇ ನಿಂತ್ಕೊಂಡಿರ್ತಾನೆ. ಯಾವಾಗ ಶಿಕ್ಷಕರು ಅವ್ರ ಹತ್ರ ಹೋಗಿ ಕೇಳ್ತಾರೆ, ಏನು ನಾನು ಹೇಳೋದು ನಿಮ್ಗೆ ಕೇಳಿಸಲಿಲ್ಲವೇ ಅಂದಾಗ, ನೀವು ಹೇಳಿದ್ದು ನನಗೇನೋ ಕೇಳಿಸಿತ್ತು, ಆದ್ರೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ತಿರುಗ್ಬೇಕಾ ಬೇಡವಾ ಅಂತ ಅಂದ್ರೆ ಈ ಕಡೆ ಆ ಕಡೆ ತಿರುಗಕ್ಕ ಅಷ್ಟು ಯೋಚನೆ ಮಾಡ್ತಾರೆ. ನಾವು ಅದೇ ರೀತಿ ಇದು ಮಾಡ್ಬೇಕಾ ಅದು ಮಾಡ್ಬೇಕಾ, ಇದು ಕರೆಕ್ಟಾ ಅದು ತಪ್ಪ, ಆ ಗುರುಜಿ ಕರೆಕ್ಟಾ ಈ ಗುರುಜಿ ಕರೆಕ್ಟಾ ಅಂತ ಚರ್ಚೆ ಮಾಡ್ತೀವಿ ಹೊರತು ಆಚರಣೆ ಮಾಡೋದಿಲ್ಲ. ಸರಿ, ಆ ಶಿಕ್ಷಕರಿಗೆ ಇವ್ರನ್ನೇನ್ ಮಾಡ್ಬೇಕು ಅಂತ ಅರ್ಥ ಆಗೋದಿಲ್ಲ. ಸರಿ, 3ನೇ ದಿನ ಅವನನ್ನು ಅಡಿಗೆ ಮನೆಗೆ ಕರ್ಕೊಂಡೋಗಿ ಬಟಾಣಿಕಾಯಿ, ಹಸಿ ಬಟಾಣಿ ಕೊಟ್ಟು ಅದನ್ನು ಬಿಡಿಸಲು ಹೇಳ್ತಾನೆ. ಒಂದು ದೊಡ್ಡ ಬಟಾಣಿಯನ್ನು ಒಂದು ಪಾತ್ರೆಗೆ, ಚಿಕ್ಕ ಬಟಾಣಿ ಮತ್ತೊಂದು ಪಾತ್ರೆಗೆ ಬಿಡಿಸಿ ಹಾಕಲು ಹೇಳ್ತಾನೆ ಅವನು. 1 ಗಂಟೆ ಬಳಿಕ ಆ ಶಿಕ್ಷಕರು ವಾಪಸ್ ಬರ್ತಾನೆ. ಬಂದು ನೋಡಿದ್ರೆ ಒಂದು ಬಟಾಣಿಕಾಯಿನೂ ಅವರು ಬಿಡಿಸ್ಲೇ ಇರ್ಲಿಲ್ಲ.
ಯಾಕಂದ್ರೆ ನೀವೇನೋ ದೊಡ್ಡ ಬಟಾಣಿ ಒಂದು ಪಾತ್ರೆಗೆ ಹಾಕು ಅಂದ್ರ ಚಿಕ್ಕದ ಒಂದು ಪಾತ್ರೆಗೆ ಹಾಕು ಅಂತ ಹೇಳಿದ್ರ ಮೀಡಿಯಂ ಸೈಜ್ ಎಲ್ಲಾಗ್ಬೇಕು ಅಂತ ಅದರಲ್ಲೇ ಯೋಚನೆ ಮಾಡ್ಕೊಂಡು ಒಂದು ಬಟಾಣಿನ ಅವ್ರು ಬಿಡಿಸೇ ಇಲ್ಲದಿಲ್ಲ. ಶಿಕ್ಷಕರಿಗೆ ಇವನ ಮಾತಿನಿಂದ ಶಾಕ್ ಆಗತ್ತೆ. ನಾವೆಲ್ಲರೂ ವಿಚಾರಗಳನ್ನು ಕೇಳ್ತಿರ್ತೀವಿ, ಓದುತ್ತಿರ್ತೀವಿ, ವಿಚಾರಣೆ ಮಾಡುತ್ತಿರ್ತೀವಿ, ಯಾವ್ದರಲ್ಲಿ ಹೋಗೋಣ ಎನ್ನುವ ಯೋಚನೆಯಲ್ಲಿಯೇ ಇರುತ್ತೇವೆ ಹೊರತು ಆಚರಣೆಗೆ ಯಾವುದೂ ತರುವುದಿಲ್ಲ. ಸದ್ವಿಚಾರಗಳನ್ನು ಶ್ರವಣ ಮಾಡಿದ ಕೂಡಲೇ ಆಚರಣೆ ತಂದುಕೊಳ್ಬೇಕು ಅಂತ ಓಶೋ ಮಾಸ್ಟರ್ ಹೇಳ್ತಾನೆ. ಆವಾಗ ಅವ್ರ ಬಗ್ಗೆ ವಿಚಾರಣೆ ಮಾಡಿದ್ರೆ ಅವರು ವಯಸ್ಸಿನಲ್ಲಿರುವಾಗ ಒಬ್ಬ ಹುಡುಗಿ ಹತ್ರ ಬಂದು ನಾನು ನಿಮ್ಮನ್ನು ಪ್ರೀತಿಸುತ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಇವ್ರು ಯೋಚನೆ ಮಾಡಿ ಹೇಳ್ತೀನಿ ಅಂತಾರಂತೆ. ಆ ಹುಡುಗಿಗೆ ಅಷ್ಟೊತ್ತಿಗೆ ಮದುವೆ ಆಗಿ ಮಕ್ಕಳು ಆಗಿರ್ತಾರೆ. 3 ವರ್ಷ ಆದ್ಮೇಲೆ ಆ ಹುಡುಗಿ ಹತ್ರ ಈ ಮಿಲಿಟರಿಯಲ್ಲಿ ಸೇರಿದಾನ ಅವ್ರು ಹೋಗ್ತಾರೆ. ಹೋಗಿ ನಾನು ಇವಾಗ ಮದ್ವೆ ಮಾಡ್ಕೊಳ್ಳಿಕ್ ರೆಡಿ ಆಗಿದ್ದೀನಿ ಅಂದ್ರೆ ಆ ಹುಡುಗಿ ಹೇಳ್ತಾರೆ ನನಗೆ ಮದ್ವೆ ಆಗಿ ಮಕ್ಕಳು ಕೂಡ ಆಗಿದ್ದಾರೆ ಅಂತ. ಆ ರೀತಿ ಇರುತ್ತೆ ನೀವು ಮಾಡೋದು. ನೀವು ಕೇಳಿದ ತಕ್ಷಣ ಆಚರಣೆ ಮಾಡ್ಬೇಕು ಅಂತ ಓಶೋ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಮೊದಲನೇ ದ್ವಾರವು ಕರುಣೆ. ಕರುಣೆ ಅಂದ್ರೆ ನಾವೇನ್ ಅನ್ಕೊಂತೀವಿ, ಯಾರಿಗೋ ಅವ್ರಿಗೆ ಬಟ್ಟೆ ಇಲ್ಲ ಬಟ್ಟೆ ಕೊಡುವುದು, ಇಲ್ಲ ಅಂದ್ರೆ ಅವ್ರಿಗೇನೋ ಹಸು ಆಗ್ತಾ ಇದೆ ಅನ್ನ ನೀಡುವುದು, ಇವೆಲ್ಲ ಕರುಣೆ ಅಂತ ನಾವು ಅನ್ಕೊಂತೀವಿ. ಆದ್ರೆ ಓಶೋ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕರುಣೆ ಅಂದ್ರೆ ಹರಿಯುತ್ತಿರುವ ಪ್ರೀತಿ, ಹರಿಯುತ್ತಿರುವ ಪ್ರೇಮ. ಅಂದ್ರೆ ಪ್ರವಾಹ ಹರಿಯುತ್ತಾ ಇರ್ಬೇಕು ಒಂದು ಕಡೆ. ನನಗೆ ಇವಾಗ ಲಕ್ಷ್ಮೀ ಮೇಡಮ್ ಅಲ್ಲಿ ಕೂತಿದ್ದಾರೆ, ಲಕ್ಷ್ಮೀ ಮೇಡಮ್ ಇಷ್ಟ ಬೇರೆಯವ್ರು ಇಷ್ಟ ಅಲ್ಲ ಅಂದ್ರೆ ನನ್ನ ಪ್ರೀತಿ ಅಲ್ಲಿಗೆ ಸ್ಟಾಪ್ ಆಗಿದೆ, ಹರಿಯುತ್ತಾ ಇಲ್ಲ, ಒಬ್ಬರ ಮೇಲೆ ನಿಂತ್ಕೊಂಡ್ಬಿಟ್ಟಿದೆ. ಬೇರೆಯವ್ರ ಕಡೆ ಪ್ರೀತಿ ಇಲ್ಲ ಅಂದ್ರೆ ಅದು ಪ್ರೀತಿ, ಅದು ಕರುಣೆ ಅಲ್ಲ. ಎಲ್ಲ ಕಡೆ ಅದು ಹರಿಯುತ್ತಾ ಇರ್ಬೇಕು. ಕರುಣೆ ಅಂದ ತಕ್ಷಣ ನಮ್ಮೆಲ್ಲರಿಗೂ ಯಾರು ನೆನಪಾಗ್ತಾರೆ? ಜೀಸಸ್ ಕ್ರೈಸ್ಟ್. ಅವರನ್ನ ಏನಂತಾರೆ? ಕರುಣಾಮಯಿ ಅಂತ ಸಹ ಕರೀತಾರೆ. ಯಾಕೆ? ಕರುಣೆ ಅಂದ್ರೆ ಏನು, ಕರುಣಾಮಯಿ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಸುಮ್ನೆ ಜೀಸಸ್ ಕ್ರೈಸ್ಟ್ ಅನ್ನು ಕರುಣಾಮಯಿ ಅಂತ ಕರೀತಾರೆ ಅಂತ ನಮ್ಗೂ ಗೊತ್ತು. ಕರುಣೆ ಅಂದ್ರೆ ಸಮಸ್ತ ಸೃಷ್ಟಿಯ ಕಡೆಗೆ ತೋರುವ ಪ್ರೀತಿ ಅಂತ, ತೋರುವ ಪ್ರೀತಿಯ ಕರುಣೆ ಅಂತ ಓಶೋ ಅವರು ಹೇಳ್ತಿದ್ದಾರೆ. ನಾವೇನ್ ಮಾಡ್ತೀವಿ? ಕೆಲವರನ್ನು ಪ್ರೀತಿಸುತ್ತಾ ಇರ್ತೀವಿ, ಕೆಲವರನ್ನು ದ್ವೇಷಿಸುತ್ತೀವಿ. ಆದ್ರೆ ಜೀಸಸ್ ಸಮಸ್ತ ಸೃಷ್ಟಿಯನ್ನು ಪ್ರೀತಿಸುತ್ತಾರೆ, ಆದರೆ ಅವರನ್ನು ಕರುಣಾಮಯಿ ಅಂತ ಎಂತಾರೆ. ಈಗ ಒಂದು ಪುಷ್ಪವು ವಿಕಸಿಸಿದೆ. ಒಬ್ಬ ಪ್ರತ್ಯೇಕ ವ್ಯಕ್ತಿಗೆ ಮಾತ್ರ ಅದು ಸುಗಂಧವನ್ನು ನೀಡುತ್ತಾ? ಯಾರು ಆ ರೋಡಲ್ಲಿ ಈಗ ಮಲ್ಲಿಗೆ ಹೂವು ವಿಕಸಿದೆ, ಆ ರೋಡಲ್ಲಿ ಒಂದು ಕಳ್ಳ ಬಂದ್ರೇನು ಸುವಾಸನೆ ಬರುತ್ತೆ, ಒಂದು ವೇಶ್ಯ ಬಂದ್ರೇನು ಸುಗಂಧ ನೀಡುತ್ತೆ, ಒಂದು ಮನುಷ್ಯ ನಾರ್ಮಲ್ ವ್ಯಕ್ತಿ ಬಂದ್ರೇನು ನೀಡುತ್ತೆ, ಒಂದು ಅಹಂಕಾರ ಪೂರಿತ ವ್ಯಕ್ತಿ ಆ ಕಡೆ ಹೋದ್ರೇನು ಎಲ್ಲರಿಗೂ ಆ ಸುವಾಸನೆ ಸುಗಂಧವು ನೀಡ್ತಾನೆ ಇರುತ್ತೆ. ಹಾಗೆ ನಾವು ಸಹ ಹೂವಿನಂತೆ ಆಗ್ಬೇಕು. ನಾನು ನನ್ನದು ಎನ್ನುವುದು ತ್ಯಜಿಸಬೇಕು. ನಾನು ನನ್ನದು ಇದ್ದಾಗ ನಮ್ಮಲ್ಲಿ ಕರುಣೆ ಇರುವುದಿಲ್ಲ. ಅಹಂ ಇದ್ದಾಗ ಪ್ರವಾಹ ಸ್ತಬ್ಧಗೊಳ್ಳುತ್ತೆ. ನಿಮ್ಮಲ್ಲಿ ನಾನು ನನ್ನದು ಅಂತ ಇದ್ರೆ ಅಲ್ಲಿ ಹರಿಯುವುದಿಲ್ಲ, ಅಲ್ಲಿಗೆ ಸ್ಟಾಪ್, ಒಂದು ಸ್ತಬ್ಧ ಹರಿಯುತ್ತಾ ಇರುವ ಪ್ರೀತಿ ನಿಮ್ಮಲ್ಲಿ ಇರ್ಲ. ನಾವು ನೋಡಿ ನಮ್ಮ ಅಹಂಕಾರ ಯಾವ ರೀತಿ ಇವಾಗ ನಾವು ಅಪಾರವಾದ ಹಣವನ್ನು ಪಡೆದಾಗ ನಮ್ಮ ಅಹಂಕಾರ ನಾನು ಗ್ರೇಟ್ ಅಂತ ಒಂದು ಭಾವನೆ ನಮ್ಮಲ್ಲಿರುತ್ತೆ. ಒಂದು 4-5 ಪುಸ್ತಕ ಓದ್ಬಿಟ್ಟಿದೀವಿ, ಓಶೋದು, ಸೇತುದು, ಯಾರ್ದೋ ಒಬ್ಬಷ್ಟಿಗೆ ಗ್ರೇಟ್ ಮಾಸ್ಟರ್ದು, ನಿಮ್ಗೆಲ್ಲ ಅರ್ಥ ಆಗೋಗ್ಬಿದ್ದೆ. ಅವಾಗ ನೀವು ಫ್ರೆಂಡ್ಸ್ ಜೊತೆ ಯಾವ ರೀತಿ ಇರ್ತೀರಾ? ನಾನು ಇಷ್ಟು ಬುಕ್ಸ್ ಓದ್ಬಿಟ್ಟಿದ್ದೀರಪ್ಪ, ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಒಂದು ಅಹಂಕಾರ ಭಾವನದಿಂದ ನಾವ್ ಇರ್ತೀವಿ. ಒಂದು ವಾರ ನೀವು ಉಪವಾಸ ಮಾಡಿದ್ದೀರಾ, ಬರೀ ನೀರ್ ಕುಡ್ದೋ ಇಲ್ಲ ಅಂದ್ರೆ ಜ್ಯೂಸ್ ಕುಡ್ದೋ, ನಾನು ಎಷ್ಟು ಒಳ್ಳೆ ಕೆಲಸ, ಯಾವ ರೀತಿ ಉಪವಾಸ ಮಾಡಿದೀನಿ, ಯಾರು ಮಾಡಕ್ಕಾಗಲ್ಲ ಅಂತ ಬೇರೆಯವ್ರ ಜೊತೆ ನಾವು ಹೇಳ್ಕೊಂತ ಅಹಂಕಾರ ದೃಷ್ಟಿಯಲ್ಲಿ ಇರ್ತೀವಿ. ಆದ್ರೆ ನಮ್ಮನ್ನು ನಾವು ಗಮನಿಸ್ಕೊಳ್ಬೇಕು, ಪರಿಶೀಲನೆ ಮಾಡ್ಕೊಳ್ಬೇಕು. ಇದನ್ನೇ ಸ್ವ ಅಧ್ಯಾಯ ಅಂತ ಪತ್ರಿಜಿಯವರು ಹೇಳುವುದು. ಅಹಂಕಾರ ಸದಾ ಏನೇ ಹೇಳ್ತಾ ಇರತ್ತೆ, ಎಲ್ಲವನ್ನೂ ಕೂಡಿ ಹಾಕು, ಎಲ್ಲವೂ ನಮ್ಗೆ ಬೇಕು, ಎಲ್ಲರ ಹತ್ರ ಇರೋದು ಕೊಡಿ. ನನ್ನ ಗಂಡ ನನ್ ಪ್ರೀತಿಸ್ಬೇಕು, ಲಕ್ಷ್ಮೀ ಮೇಡಮ್ ನನ್ ಪ್ರೀತಿಸ್ಬೇಕು, ನನ್ ಮಗ ನನ್ ಪ್ರೀತಿಸ್ಬೇಕು, ಎಲ್ಲರೂ ನನ್ನೇ ಇಷ್ಟ ಪಡ್ಬೇಕು, ನನ್ನ ಹತ್ರನೇ ಇರ್ಬೇಕು ಅಂದ್ರೆ ಯಾವಾಗ ಈ ಅಹಂಕಾರ ಕೊಡಿ ಅಂತ ಕೂಡಿ ಹಾಕ್ತಾ ಇರತ್ತೆ.
ಕರುಣೆ ಸದಾ ನಿನ್ನ ಬಳಿ ಇರುವುದನ್ನು ಎಲ್ಲರಿಗೂ ಹಂಚು ಅಂತ ಹೇಳ್ತಿರತ್ತೆ. ಅಹಂಕಾರ ಯಾವಾಗ್ಲೂ ಗರ್ವದಿಂದ ಇರುತ್ತೆ. ಅಶೋಕ ಚಕ್ರವರ್ತಿ ಇರುವ ರಾಜ್ಯದಲ್ಲಿ ಒಬ್ಬ ಭಿಕ್ಷಕನಿದ್ದ. ಒಂದಿನ ಅವರು ಆ ಭಿಕ್ಷಕನನ್ನ ಭೇಟಿ ಆಗ್ಬೇಕು ಅಂತ ಆ ಮಂತ್ರಿ ಜೊತೆ ಹೋಗ್ತಾ, ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಏನಾಗತ್ತೋ ಗೊತ್ತಿಲ್ಲ, ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ, ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಅಶೋಕ ಚಕ್ರವರ್ತಿ ತಲೆಯನ್ನು ತಂದು ಅವ್ರ ಪಾದಗಳ ಹತ್ತಿರ ಇಟ್ಟು ನಮಸ್ಕಾರ ಮಾಡ್ತಾರೆ. ಆದ್ರೆ ಮಂತ್ರಿಗೆ ಅದು ಇಷ್ಟ ಆಗೋದಿಲ್ಲ. ಆ ಮಂತ್ರಿ ಹೇಳ್ತಾನೆ, ನೀವು ದೊಡ್ಡ ಸಾಮ್ರಾಟು, ಮಹಾರಾಜರು, ಒಬ್ಬ ಭಿಕ್ಷಕನಿಗೆ ಪಾದ ನಮಸ್ಕಾರ ಮಾಡುವುದಾ? ಏನು ಇದು ಚೆನ್ನಾಗಿಲ್ಲ, ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ಮಂತ್ರಿ ಹೇಳ್ತಾನೆ. ಆವಾಗ ಅಶೋಕ ಚಕ್ರವರ್ತಿ ಸುಮ್ನೆ ನಗಿದ್ದು ಸುಮ್ನೆ ಇಟ್ಬಿಡ್ತಾನೆ. 2-3 ತಿಂಗಳ ಬಳಿಕ ಮಹಾರಾಜು ಅಶೋಕ ಚಕ್ರವರ್ತಿ ಮಂತ್ರಿಯನ್ನು ಕರೆದು ಕೆಲವು ಸಾಮಾನುಗಳನ್ನು ನೀಡಿ ತಮ್ಮ ರಾಜ್ಯದಲ್ಲಿ ಮಾರಿಕೊಂಡು ಬರಲು ಹೇಳ್ತಾನೆ. ಆ ಸಾಮಾನಿನಲ್ಲಿ ವಿಚಿತ್ರವಾದವುಗಳಿರುತ್ತದೆ. ಒಂದು ಮೇಕೆಯ ತಲೆ, ಕುದುರೆಯ ತಲೆ, ಒಬ್ಬ ಮನುಷ್ಯನ ತಲೆ, ಒಬ್ಬ ಹುಲಿ ತಲೆ, ಹಾಗೆ ಮುಂತಾದ ಪ್ರಾಣಿಗಳ ತಲೆಗಳು ಇರುತ್ತೆ. ಸರಿ, ಮಂತ್ರಿ ಎಲ್ಲಾ ಪ್ರಾಣಿ ತಲೆಗಳನ್ನು ಮಾರ್ಬಿಡ್ತಾನೆ. ಆದ್ರೆ ಮನುಷ್ಯ ತಲೆಯನ್ನು, ಯಾಕಂದ್ರೆ ಹುಲಿದು ಮೇಕದು ಮನೆಯಲ್ಲಿ ಒಂಥರ ಶೋ ಪೀಸ್ ಆಗಿ ಇಟ್ಕೊಂತಾರೆ. ಮನುಷ್ಯ ತಲೆ ಯಾರಾದ್ರೂ ಇಟ್ಕೊಂತಾರ? ಎಲ್ಲರಿಗೂ ಮನುಷ್ಯ ತಲೆ ಇಟ್ಕೊಳ್ಳಕ್ಕೂ ಭಯ, ಬೇಜಾರು, ಇಷ್ಟ ಆಗೋದಿಲ್ಲ. ಮನುಷ್ಯನ ತಲೆಯನ್ನು ಮಾರಲು ಸಾಧ್ಯವಾಗೋದೇ ಇಲ್ಲ. ಇದನ್ನು ರಾಜನ ಬಲ ಬಂದು ಹೇಳ್ತಾನೆ, ಎಲ್ಲ ತಗೊಂಡ್ಬಿಟ್ರಪ್ಪ, ಇದು ಮಾತ್ರ ಯಾರೂ ತಗೊಂಡಿಲ್ಲ. ಸರಿ, ರಾಜ ಏನ್ ಹೇಳ್ತಾನೆ, ನೀವು ಉಚಿತವಾಗಿ ಯಾರಿಗಾದ್ರೂ ನೀಡಿ ಅಂತ ಹೇಳ್ತಾನೆ. ಸರಿ, ಇದು ಉಚಿತವಾಗಿ ಪಡೆಯಲು ಯಾರು ಮುಂದಿಗೆ ಬರೋದಿಲ್ಲ. ಆವಾಗ ರಾಜರು ಕೇಳ್ತಾನೆ, ನಾನು ಮರಣ ಹೊಂದಿದ ಬಳಿಕ ಯಾರಾದ್ರೂ ನನ್ನ ತಲೆಯನ್ನು ಪಡೆದುಕೊಳ್ಳುತ್ತಾರ? ನನ್ನ ತಲೆಯನ್ನು ಯಾರಾದ್ರೂ ಇಟ್ಕೊಳ್ತಾರ? ಆವಾಗ ಮಂತ್ರಿ ಹೇಳ್ತಾನೆ, ಇಲ್ಲ. ಆಗ ಮಹಾರಾಜರು, ಚುಡು, ಬೆಲೆ ಇಲ್ಲದ ಈ ತಲೆಯನ್ನು ಭಿಕ್ಷುಕನ ಪಾದಗಳ ಹತ್ತಿರ ನಮಸ್ಕರಿಸಿದ್ರೆ ಆಂದೋಲನ ಏಕೆ? ಅಹಂಕಾರಕ್ಕೆ ಬೆಲೆ ಇಲ್ಲ. ತಲೆ ಅಹಂಕಾರಕ್ಕೆ ಸಂಕೇತ. ಅಹಂಕಾರ ಸದಾ ಹೊರಗಡೆ ಇರುವುದನ್ನು ತನ್ನೊಳಗೆ ಎಲ್ಲವನ್ನು ಬೇಕು ಬೇಕು ತೆಗೆದುಕೊಳ್ತಾ ಇರುತ್ತೆ. ಕರುಣೆ ಸದಾ ನೀಡುವುದು, ಕೊಡುವುದು. ಎಲ್ಲ ನಮ್ಮ ಹತ್ರ ಇರೋದು ಎಲ್ಲ ಕೊಡುವುದು, ನೀಡ್ತಾ ಇರುತ್ತೆ. ನಾವು ಸದಾ ಇತರರ ಪ್ರೇಮೆಯನ್ನು ಅಪೇಕ್ಷಿಸುತ್ತಾ ಇರ್ತೀವಿ. ಗಂಡ ಪ್ರೀತಿಸ್ಬೇಕು, ಮಕ್ಕಳು ಪ್ರೀತಿಸ್ಬೇಕು, ವಾರಗತಿ ಪ್ರೀತಿಸ್ಬೇಕು. ಈ ರೀತಿ ಪ್ರೀತಿ ಅನ್ನೋದು ಅಪೇಕ್ಷಿಸುವುದಿಲ್ಲ, ನಾವು ನೀಡುವುದು, ಕೊಡುವುದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಅಂದ್ರೆ ಪತ್ರಿಜಿ. ಯಾವಾಗ್ಲೂ ಹಂಚಿದ್ರೆ ಇದು ಹೆಚ್ಚಾಗುತ್ತೆ, ನಿಮ್ಮ ಹತ್ರ ಏನೇನಿದೆಯೋ ಅದೆಲ್ಲ ಹಂಚ್ತಾ ಹೋಗ್ಲಿ ಅಂತ ಹೇಳ್ತಾನೆ ಇರ್ತಾರೆ. ಅದಕ್ಕೆ ನೀವು ಸಮಸ್ತ ಸೃಷ್ಟಿಗಳಿಗೆ ಕರುಣೆ ತೋರಿಸಬೇಕಂದ್ರೆ, ಪ್ರೀತಿ ತೋರಿಸಬೇಕಂದ್ರೆ ಫಸ್ಟ್ ನಿಮ್ಮಲ್ಲಿ ಧನ್ಯತಾ ಭಾವ ಇರಬೇಕು. ಧನ್ಯತಾ ಭಾವ ಇಲ್ಲ ಅಂದ್ರೆ ನೀವು ಈ ರೀತಿ ಕರುಣೆ ತುಂಬಿಸ್ಕೊಳ್ಳೋದಕ್ಕೂ ಆಗೋದೇ ಇಲ್ಲ. ಒಬ್ಬ ಕವಿ, ರಿಂಟೆ ಅಂತ ಒಬ್ಬ ಕವಿ ಇರ್ತಾನೆ. ಅವರು ಧರಿಸುವ ಬಟ್ಟೆ, ವಾಚು, ಚಪ್ಪಲಿ, ಪೆನ್ನು ಮುಂತಾದವುಗಳನ್ನೆಲ್ಲ ಜೀವವಿರುವಂತೆ ಕಾಣ್ತಾ ಇರ್ತಾನೆ. ಅವುಗಳ ಜೊತೆ ಸ್ನೇಹದಿಂದ ಇರುತ್ತಾನೆ, ಸ್ನೇಹದಿಂದ ವ್ಯವಹಾರ ಮಾಡ್ತಾನೆ. ಅವ್ರ ಕೋಟ್ ಧರಿಸಬೇಕಾದ್ರೆ ಏನಂತಾನೆ, ನಾನು ನಿಮ್ಗೆ ಸೂಕ್ತವಾಗಿದ್ದೀನ ಅಂತ ಆ ಕೋಟನ್ ಕೇಳ್ತಾರೆ. ನಾವೇನ್ ಮಾಡ್ತೀವಿ, ಕೋಟ್ ಹಾಕೋಬೇಕಂದ್ರೆ ನನ್ಗಿದ್ ಸೂಟ್ ಆಗಿದ್ಯಾ ಅನ್ಕೊಂತಾ ಇದ್ವಿ. ಆದ್ರೆ ಆ ಕವಿ ಏನ್ ಮಾಡ್ತಾನೆ, ನಾನ್ ನಿಮ್ಗೆ ಸೂಕ್ತವಾಗಿದ್ದೀನ, ನಾನ್ ನಿಮ್ಗೆ ಕಂಫರ್ಟ್ ಆಗಿದ್ದೀನ ಅಂತ ಕೋರ್ಟ್ ಪರ್ಮಿಷನ್ ಕೇಳ್ತಾರೆ. ಹಾಗೆ ಅವ್ರು ಬಲಿಸುವ ಪ್ರತಿ ವಸ್ತುವನ್ನು ಸಹ ಅಪ್ಪಣೆಯನ್ನು ಕೇಳಿ ಪಡೆದು ಬಳಸ್ತಾ ಇರ್ತಾನೆ. ಈ ರೀತಿ ಪ್ರತಿಯೊಂದು ವಸ್ತು ಜೊತೆ ನಾವು ಧನ್ಯತಾ. ಇವಾಗ ಶೂ ಹಾಕೊಂಡು ಹೊರಗೆ ಹೋಗಿ ಬರ್ತಾರೆ ಮನೆಗೆ ಅಂದ್ರೆ, ಆ ಶೂ ಬಿಟ್ಟು ನೀನು 1 ಕಿಲೋಮೀಟರ್ ನಡೆಯೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ರ, ಥ್ಯಾಂಕ್ ಯು ಅಂತ ಅದನ್ನೆಲ್ಲ ಕ್ಲೀನ್ ಆಗಿ ಓಡಿಸಿ ಒಂದು ಕಡೆ ಇಡೋರಂತ ರಿಂಟೆ ಅವರು. ಆ ರೀತಿ ಪ್ರತಿಯೊಂದು ವಸ್ತು ಜೊತೆ ನಮಗೆ ಧನ್ಯತಾ ಭಾವ ಇರ್ಬೇಕು. ಆ ಧನ್ಯತಾ ಭಾವ ವೃದ್ಧಿ ಆಗ್ಬೇಕಂದ್ರೆ ಮೊದಲು ನಾವು ಜಡ ವಸ್ತುಗಳಿಂದ ಮೊದಲುಗೊಂಡು ವ್ಯಕ್ತಿಯವರೆಗೂ ಧನ್ಯತೆಗಳನ್ನು ಅರ್ಪಿಸಿಕೊಳ್ಳುವುದು, ಅಭಿವೃದ್ಧಿ ಮಾಡ್ಕೊಳ್ಬೇಕು. ಪ್ರತಿ ಕ್ಷಣವೂ ನಾವು ಆಧ್ಯಾತ್ಮಿಕ ಯಾತ್ರೆಯಲ್ಲೇ ಇರಬೇಕು, ಚಲಿಸುತ್ತಿರ್ಬೇಕು, ಮುಂದುವರಿಯುತ್ತಿರ್ಬೇಕು. ಸಮಸ್ತ ಸೃಷ್ಟಿ ಕಡೆ ನಮ್ಮ ಪ್ರೀತಿ ಇರಬೇಕು. ಈ ರೀತಿ ಧನ್ಯತಾ ಭಾವ ಇದ್ರೆ ಮಾತ್ರ ನಮ್ಮಲ್ಲಿ ಕರುಣೆ ಅನ್ನೋದು ಹರಿಯುವುದಕ್ಕೆ ಸಾಧ್ಯತೆ ಇದೆ. ಅಹಂಕಾರ ಇದ್ರೆ ನಮ್ಮ ಕರುಣೆ ಅಲ್ಲಿ ಸ್ತಬ್ಧವಾಗುತ್ತೆ.
ಅಲ್ಲಿ ಬ್ಲಾಕ್ ಆಗೋಗ್ಬಿಡುತ್ತೆ, ಅಲ್ಲಿ ನಿಂತೋಗ್ಬಿಡುತ್ತೆ. ಅದಕ್ಕೆ ನಿಮ್ಮಲ್ಲಿ ಪ್ರೀತಿ ಕರುಣೆ ಇದೆಯಾ ಅಂದ್ರೆ ಈ ರೀತಿ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಸುಮ್ನೆ ಈ ಸಬ್ಜೆಕ್ಟ್ ಕೇಳೋದಿಲ್ಲ, ಕೇಳ್ತಾ ಇರುವಾಗಲೇ ನಮ್ಮನ್ನು ನಾವು ಚೆಕ್ ಮಾಡ್ಕೊಂಡು ಎಲ್ಲಿದ್ದೀರಾ, ಏನಿದ್ದೀರಾ, ನಾವ್ ಏನ್ ತಪ್ಪು ಮಾಡ್ತಾ ಇದೀವ ಅಂತ ಇಲ್ಲೇ ಸರಿ ಮಾಡ್ಕೋಬೇಕು ಅಂತ ಇದ್ದಾರೆ ಓಶೋ ಅವರು. ನೀವು ಕೇಳಿ ಮನನ ಮಾಡಿ ಮನೆಗೆ ಹೋಗಿ ಅಲ್ಲಿ ಸರಿ ಮಾಡ್ಕೊಳ್ಳೋದಿಲ್ಲ, ಇಲ್ಲೇ ಸರಿ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಎರಡನೇದು ಮೈತ್ರಿ. ಮೈತ್ರಿ ಅಂದ ತಕ್ಷಣ ನಾವು ಫ್ರೆಂಡ್ಶಿಪ್ ಅಂತ ಅನ್ಕೊಂತೀವಿ, ಫ್ರೆಂಡ್ಲಿನೆಸ್ ಅಂತಾರೆ ಇದನ್ನು. ಅಂದ್ರೆ ಮೈತ್ರಿ ಅಂದ್ರೆ ಮಿತ್ರತ್ವ. ಸ್ನೇಹಕ್ಕೆ ಮಿತ್ರತ್ವಕ್ಕೆ ತುಂಬಾ ವ್ಯತ್ಯಾಸ ಇದೆ. ಎಲ್ಲಿ ಸ್ನೇಹವಿರುತ್ತೋ ಅಲ್ಲಿ ಶತ್ರುತ್ವನೇ ಇರುತ್ತೆ, ಎಲ್ಲಿ ಮಿತ್ರತ್ವ ಇಲ್ಲ ಮೈತ್ರಿ ಇರುತ್ತೆ ಅಲ್ಲಿ ಶತ್ರುತ್ವಕ್ಕೆ ಲವಲೇಶವೂ ಜಾಗ ಇಲ್ಲ. ಯಾಕಂದ್ರೆ ನಾವು ಕೆಲವರನ್ನು ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತೀವಿ, ಮಿಕ್ಕಿದವರು ಅವ್ರು ನಮ್ಗೆ ಇಷ್ಟ ಅಲ್ಲ ಅಂತ ಬೇರೆಯವ್ರನ್ನ ತೋರಿಸ್ತಾ ಇರ್ತೀವಿ. ಅದು ಮಿತ್ರತ್ವ ಅಲ್ಲ. ಎಲ್ಲರ ಕಡೆ ಒಂದೇ ರೀತಿ ಇರುವುದೇ ಮಿತ್ರತ್ವ. ಕರುಣೆ ಅಂದ್ರೆ ತುಂಬಿದ ಮೋಡದ ಹಾಗೆ, ಮೈತ್ರಿ ಅಂದ್ರೆ ಸುರಿದ ಮಳೆಯಂತೆ. ಮೈತ್ರಿಗೆ ಅತ್ಯುತ್ತಮ ಎಕ್ಸಾಂಪಲ್ ಅಂದ್ರೆ ನಮ್ಮ ಪೂಜ್ಯ ಗುರುಗಳು. ಏನು ಎಲ್ಲರನ್ನೂ ಮೈತ್ರಿ ಭಾವನೆಯಿಂದ ಇರ್ತಾರೆ. ಯಾರು ಅವ್ರ ಹತ್ರ ಬಂದಿರೇನು ದ್ವೇಷಿಸೋದಿಲ್ಲ, ಯಾರನ್ನು ನಿರ್ಣಯ ಮಾಡೋದಿಲ್ಲ. ಸಿರಿವಂತ ಆಗ್ಬೋದು, ಬಡವರಾಗ್ಬೋದು, ಅಕ್ಷರಸ್ಥರಾಗ್ಬೋದು, ಅನಕ್ಷರಸ್ಥರಾಗ್ಬೋದು, ಯಾವ್ದು ಅವ್ರಿಗೆ ಭೇದ ಭಾವವಿಲ್ಲದೆ ಎಲ್ಲರೊಂದಿಗೆ ಮೈತ್ರಿ ಭಾವನದಿಂದ ಇರ್ತಾರೆ. ಅದಕ್ಕೆ ಪತ್ರಿಜಿ ಅವರನ್ನು ಮೈತ್ರೇಯ ಬುದ್ಧ ಅಂತ ಕರೀತಾರೆ. ಒಂದು ಕತೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮೈತ್ರಿ ಅಂದ್ರೆ ಏನು ಅಂತ. ರಾಮಕೃಷ್ಣ ಪರಮಹಂಸ ಮರಣದ ನಂತರ ವಿವೇಕಾನಂದರು ಈ ಸತ್ಯ ಧರ್ಮವನ್ನು ವಿದೇಶಗಳಲ್ಲಿ ಪ್ರಚಾರ ಮಾಡಬೇಕು ಅಂತ ಅಮೆರಿಕ ದೇಶಕ್ಕೆ ಹೋಗಲು ನಿಶ್ಚಯ ಮಾಡಿಕೊಂಡು ರಾಮಕೃಷ್ಣ ಪರಮಹಂಸ ಪತ್ನಿ ಇದ್ದಾರಲ್ವಾ ಶಾರದಾ ಮಾತೆಯ ಬಳಿ ಬಂದು ಆಶೀರ್ವಾದ ಪಡೆಯಲು ಹೋಗ್ತಾರೆ. ನನ್ನನ್ನು ಆಶೀರ್ವಾದಿಸಿ, ನಾನು ವಿದೇಶಕ್ಕೆ ಹೋಗಿ ಅಮೆರಿಕಾಗೆ ಹೋಗಿ ಈ ಸತ್ಯ ಧರ್ಮವನ್ನು ಪ್ರಚಾರ ಮಾಡಬೇಕು ಅಂತ ಕೇಳ್ತಾನೆ ವಿವೇಕಾನಂದರು. ಆವಾಗ ಆ ಮಾತೆ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ. ಅವ್ರು ಸುಮ್ಮನೆ ಇರ್ತಾರೆ, ಆಶೀರ್ವಾದ ಮಾಡೋದಿಲ್ಲ. ಯಾಕೆ ಆಶೀರ್ವಾದ ಮಾಡಲು ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಅನ್ಕೊಂತ ಇರ್ತಾರೆ ವಿವೇಕಾನಂದರು. ಆಗ ಶಾರದಾ ಮಾತೆ ಹೇಳ್ತಾರೆ, ಆ ಮೂಲೆಯಲ್ಲಿ ಒಂದು ಚಾಕು ಇದೆ, ಆ ಚಾಕುವನ್ನು ತಗೊಂಬ. ಆ ಚಾಕುವನ್ನು ತರಲು ಹೇಳ್ತಾರೆ. ತಂದು ಕೊಟ್ಟಾಗ ಅವರನ್ನು ಕಂಡು ನಕ್ಕು ಆಶೀರ್ವಾದ ಮಾಡ್ತಾರೆ. ಅವ್ರಿಗೆ ವಿವೇಕಾನಂದರಿಗೆ ಅರ್ಥ ಆಗೋದಿಲ್ಲ, ಚಾಕುಗೂ ಆಶೀರ್ವಾದ ಮಾಡುವುದಕ್ಕೂ ಏನು ಸಂಬಂಧ ಅಂತ. ಆಗ ಕೇಳ್ತಾನೆ ಮಾತೆಯವರನ್ನು, ಚಾಕೆ ತಂದ ತಕ್ಷಣ ನೀವು ಆಶೀರ್ವಾದ ಮಾಡಿದ್ರೆ ಏನ್ ಸಂಬಂಧ ಅಂದ್ರೆ, ಚಾಕು ಹಿಡಿಯನ್ನು, ಚಾಕುಗೆ ಒಂದ್ ಕಡೆ ಚೂಪಾಗಿರುತ್ತೆ, ಒಂದ್ ಕಡೆ ಹಿಡಿ ಇರುತ್ತೆ. ನೀವು ಯಾವಾಗ್ಲೂ ಎಲ್ಲರೂ ಏನ್ ಮಾಡ್ತಾರೆ, ಆ ಹಿಡಿನ ಇಟ್ಕೊಂಡು ಚೂಪಾಗಿರೋದು, ಇವಾಗ ಚಾಕ್ ತಂದ್ಕೊಡಿ ಅಂದ ತಕ್ಷಣ ನಾವೇನ್ ಮಾಡ್ತೀವಿ, ಆ ಪಿಡಿ ಇಟ್ಕೊಂತೀವಿ, ಆ ಚೂಪಾಗಿರೋದು ಮುಂದೆ ಯಾರು ಕೇಳಿದಾರೋ ಅವ್ರಿಗೆ ಕೊಡ್ತೀವಿ. ಆದ್ರೆ ಇಲ್ಲಿ ವಿವೇಕಾನಂದರು ಆ ಚೂಪಾದ ಭಾಗವನ್ನು ಇವ್ರಿಟ್ಕೊಂಡು ಆ ಪಿಡಿನ ಶಾರದಾ ಮಾತ ಕೈಗೆ ಕೊಟ್ಟಿದ್ದಾರೆ. ಆವಾಗ ನನ್ನ ರಕ್ಷಣೆ ಬಗ್ಗೆ ನೀವು ಯೋಚನೆ ಮಾಡಿದ್ರಿ, ಈ ಚಿಕ್ಕ ಘಟನೆಯಿಂದ ನನಗೆ ನೀವು ಮೈತ್ರಿ ಭಾವನೆ ಅರ್ಥ ಆಯ್ತು. ಮೈತ್ರಿ యొక్క ಕೇಂದ್ರ ನಾನು ಅನ್ನೋದಲ್ಲ, ಸರ್ವಸ್ವ ಅನ್ನೋದೇ. ಸಾಮಾನ್ಯವಾಗಿ ಜನರು ಚೂಪಾದ ಭಾಗವನ್ನು ಎದುರಿಗಿರುವವರಿಗೆ ನೀಡುತ್ತಾರೆ, ಪಿಡಿಯನ್ನು ಅವರು ಹಿಡಿದುಕೊಳ್ಳುತ್ತಾರೆ. ಆದ್ರೆ ಇಲ್ಲಿ ನೀವು ನನ್ನ ರಕ್ಷಣೆಯ ಬಗ್ಗೆ ಕಾಳಜಿ ವಹಿಸಿದ್ದೀರಾ. ಅಂದ್ರೆ ಎಲ್ಲರ ರಕ್ಷಣೆಯನ್ನು ಬಯಸುವುದು ಮೈತ್ರಿಯ ಸ್ವಭಾವ. ಈ ಸ್ವಭಾವ ಇರುವವರು ಈ ದ್ವಾರ ಪ್ರವೇಶಿಸಲು ಅರ್ಹರು. ಎರಡನೇ ದ್ವಾರ ಪ್ರವೇಶಿಸಲು ಮೈತ್ರಿ ಭಾವನೆ ಅನಿವಾರ್ಯ. ನಮ್ಮನ್ನು ನಾವು ಎಷ್ಟು ರಕ್ಷಿಸಿಕೊಳ್ಳಲು ಅಂದ್ರೆ, ಇಲ್ಲಿ ಅವ್ರ ರಕ್ಷಣೆ ಅವ್ರು ನೋಡಿಲ್ಲ ವಿವೇಕಾನಂದರು, ಆ ಶಾರದಾ ಮಾತೆಯ ರಕ್ಷಣೆ ಕೋರಿದ್ದಾರೆ. ಅಂದ್ರೆ ಎಲ್ಲರ ರಕ್ಷಣೆಯನ್ನು ಅವರು ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಭಾವನೆ ಅವರಲ್ಲಿದೆ. ಇದು ಮೈತ್ರಿ ಸ್ವಭಾವ. ನಾವು ನಮ್ಮನ್ನು ರಕ್ಷಿಸಿಕೊಳ್ಳಲು ಎಷ್ಟು ಪ್ರಯತ್ನಿಸಿಕೊಳ್ಳುತ್ತೇವೋ ಅಷ್ಟು ನಮ್ಮ ವಿನಾಶನಕ್ಕೆ ಕಾರಣವಾಗುತ್ತೆ. ನೋಡಿ, ಈಗ ಚಿಕ್ಕ ಪುಟ್ಟ ಸಸಿಗಳೆಲ್ಲ ಜೋರಾಗಿ ಗಾಳಿ ಬಂದ್ರೆ ಬೀಸಿದಾಗ, ಜೋರಾಗಿ ಗಾಳಿ ಬೀಸಿದಾಗ ಅವು ಬಗ್ಗುತ್ತದೆ. ಆಗ ಗಾಳಿ ಅದರ ಮೇಲೆ ಹೋಗುತ್ತದೆ. ಅದೇ ಈ ನಂತರ ಆ ಗಾಳಿ ಹೋದ ನಂತರ ಅವು ಎದ್ದು ನಿಂತುಕೊಂಡು ನಗುತ್ತಾ ಹೂಗಳನ್ನು ವಿಕಸನ ಮಾಡುತ್ತದೆ. ಹಾಗೆ ಗಾಳಿಯಲ್ಲಿ ನಾಟ್ಯ ಮಾಡುತ್ತದೆ. ದೊಡ್ಡ ದೊಡ್ಡ ಮರಗಳು ಯಾವುದೇ ತುಫಾನ್ಗೆ ಹೆದರದೆ
ಗರ್ವದಿಂದ ಎದೆ ಸೆದಸು ಆ ಎದೆ ಸೆದಸ್ಕೊಂಡು ನಿಂತಿರುತ್ತೆ. ಆಗ ಅತಿಯಾದ ಗಾಳಿಯಿಂದ ಅದರ ರೆಂಬೆ ಕೊಂಬಗಳೆಲ್ಲ ಮುರಿಯುತ್ತದೆ. ನಾವು ಯಾವಾಗ ಗರ್ವದಿಂದ ಬೀಗುತ್ತೇವೆಯೋ ಆಗ ಕೆಳಗೆ ಬೀಳುವ ಸಾಧ್ಯತೆ ಇದೆ. ಬಗ್ಗೆ ನಡೆಯುವ ಜೀವನ ಕ್ಷೇಮವಾಗಿರುತ್ತದೆ. ಗರ್ವದಿಂದ ನಡೆಯುವ ಜೀವನ ಮೃತ್ಯುವಿನ ಕಡೆಗೆ ಸಾಗುತ್ತದೆ. ಯಾವಾಗ ನಾನು ನನ್ನದು ಎನ್ನುವುದು ಇರುವುದಿಲ್ಲದೋ ಆಗ ಕರುಣೆಯು ಉದ್ಭವಿಸುತ್ತೆ. ಎಲ್ಲರ ರಕ್ಷಣೆ ಬಗ್ಗೆ ಆಲೋಚಿಸುವುದು ಮೈತ್ರಿ. 3ನೇ ದ್ವಾರವು ಮುದಿತ. ಮುದಿತ ಅಂದರೆ ಆನಂದ ಭಾವ. ಮೋಡಗಳು ತುಂಬಿದಾಗ ಕರುಣೆ, ಆ ಮೋಡಗಳು ಹಸಿಗೊಂಡು ಮಳೆಯಾದಾಗ ಮೈತ್ರಿ. ಬಿದ್ದ ಮಳೆಯಿಂದ ಪಕ್ಷಿ, ಪ್ರಾಣಿ, ಗಿಡ, ಮರಗಳು ವೃದ್ಧಿ ಆನಂದವನ್ನು ವ್ಯಕ್ತ ಮಾಡುತ್ತೆ. ತನ್ನ ಆನಂದಕ್ಕೆ ನಾಟ್ಯ ಮಾಡುತ್ತೆ. ಇದು ಮುದಿತ. ಯಾರು ಪರಮಾತ್ಮನ ಹತ್ರ ನಗುತ್ತಾ ಹೋಗರೋ ಅವರು ಪರಮಾತ್ಮನ ಸೇರಲು ಸಾಧ್ಯವೇ ಇಲ್ಲ. ನಾವು ಪರಮಾತ್ಮನ ಸೇರ್ಬೇಕಂದ್ರೆ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ, ಮುಖದಲ್ಲಿ ನಗು ಇರಬೇಕು. ಚೈನಾದಲ್ಲಿ 3 ನಗುವ ಸಾಧುಗಳಿದ್ರು. ಅವ್ರು ಪ್ರತಿ ಊರಿಗೆ ಹೋಗುವುದು ಅದ್ಭುತವಾದ ಸಂದೇಶವನ್ನು. ಏನ್ ಸಂದೇಶ ಅಂದ್ರೆ ಅವ್ರು ಪ್ರತಿ ಊರಿಗೂ ಹೋಗಿ ಅದ್ಭುತವಾದ ಸಂದೇಶವನ್ನು ನೀಡ್ತಾ ಇದ್ರು. ಏನ್ ಆ ಸಂದೇಶ ಅಂದ್ರೆ 4 ದಾರಿಗಳು ಸೇರುವುದಲ್ಲಿ ನಿಂತು ನಗಲು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಜನರ ಗುಂಪು ಸೇರಿ ಅವರು ನಗಲು ಪ್ರಾರಂಭ ಮಾಡ್ತಾರೆ. ಆ ಊರಿನ ವಾತಾವರಣವೇ ಬದಲಾವಣೆ ಆಗುತ್ತೆ. ಪ್ರಫುಲ್ಲತೆಯಿಂದ ತುಂಬಿ ಹೋಗ್ತಾ ಇದೆ. ಸುಮ್ನೆ ಅವ್ರು ನಗ್ತಾ ನಿಂತ್ಕೊಂಡಿರ್ತಾರೆ. ಒಬ್ಬೊಬ್ರು ಜಾಯ್ನ್ ಆಗಿ ಎಲ್ಲರೂ ನಗಲು ಪ್ರಾರಂಭ ಮಾಡ್ತಾರೆ. ಈ ರೀತಿ ಪ್ರತಿಯೊಬ್ಬ ಊರಿಗೆ ಹೋಗೋದು ಆ ಸಂದೇಶವನ್ನು ನೀಡ್ತಾ ಇರ್ತಾರೆ. ಅಂದ್ರೆ ನಗುವುದೇ ಅವ್ರ ಸಂದೇಶ. ಒಂದಿನ ಏನಾಗತ್ತೆ, ಆ 3 ಜನರಲ್ಲಿ ಒಬ್ಬ ಮರಣಿಸುತ್ತಾನೆ. ಆಗ ಆ ಊರಿನವ್ರ ಜನರು ಅಂದುಕೊಳ್ಳುತ್ತಾರೆ, ಇನ್ನು ಮುಂದೆ ಇವರು ದುಃಖಿಸುತ್ತಾರೆ ಎಂದು. ಆದರೆ ಆ ಇಬ್ಬರು ನಗುತ್ತಲೇ ಇರ್ತಾರೆ. ಆಗ ಊರಿನವ್ರು ಕೇಳ್ತಾರೆ, ನಿಮ್ಮ ಗೆಳೆಯ ಮರಣ ಹೊಂದಿದ್ದಾರೆ, ಆದರೂ ನೀವು ನಗುತ್ತಾ ಇದ್ದೀರಾ ಎಂದಾಗ ಅವರು, ನನ್ನ ಗೆಳೆಯ ನಮ್ಗೆ ಒಂದು ಸಂದೇಶವನ್ನು ನೀಡಿದ್ದಾರೆ. ನಾವು ಯಾವಾಗಲೂ ಜೀವಿಸುತ್ತಾ ಇರುತ್ತೇವೆ ಎಂದು ಕೊಂಡಿದ್ದೇವೆ. ಆದ್ರೆ ನಮ್ಮ ಗೆಳೆಯ ಇದು ಈಗ ಒಬ್ಬ ಗೆಳೆಯ ಸಮಾಪ್ತ, ನಾಳೆ ನಾವು ಸಹ ಸಮಾಪ್ತವಾಗುತ್ತೆ ಎಂಬ ಸಂದೇಶವನ್ನು ನೀಡುತ್ತಾರೆ ಅಂತ ಆ ಇಬ್ರು ಹೇಳ್ತಾರೆ. ಊರಿನವ್ರು ಹೋಗಿ ಆಗಿರೋದಾಗ್ಲಿ, ಇವ ಶವಕ್ಕೆ ಸ್ನಾನ ಮಾಡಿಸಿ ಬಟ್ಟೆ ಬಿಡಿಸಿ ಶವ ಸಂಸ್ಕಾರ ಮಾಡೋಣ ಅಂತಾರೆ. ಆವಾಗ ನಮ್ಮ ಗೆಳೆಯ ಇವೆಲ್ಲವೂ ಬೇಡ ಇವೆಲ್ಲವೂ ಬೇಡ, ನಮ್ಮ ಶವಕ್ಕೆ ಹಾಗೆ ಶವಕ್ಕೆ ಅಗ್ನಿಸ್ಪರ್ಶ ಮಾಡು ಅಂತ ನಮ್ಮ ಗೆಳೆಯ ಹೇಳಿದ್ದಾನೆ ಅಂತ ಅವರು ಅಗ್ನಿಸ್ಪರ್ಶ ಮಾಡ್ತಾನೆ. ಆಗ ಊರಿನವರೆಲ್ಲ ನಗಲು ಪ್ರಾರಂಭ ಮಾಡ್ತಾನೆ. ಏಕಂದ್ರೆ ಅವ್ರ ಬಟ್ಟೆಯಲ್ಲಿ ಏನೇನ್ ಇಟ್ಕೊಂಡಿರ್ತಾರಂದ್ರೆ ಪಟಾಕಿ, ರಾಕೆಟ್ಟು, ಬೆಣ್ಣೆ ಮುದ್ದೆ ಎಲ್ಲ ಪಟಾಕಿಗೆ ಸಂಬಂಧಿಸಿದ ವಸ್ತುಗಳೆಲ್ಲ ಅವ್ರ ಬಟ್ಟೆಯಲ್ಲಿ ಇಟ್ಕೊಂಡಿರ್ತಾನೆ. ಇಂತಹ ಸಮಯದಲ್ಲಿನೂ ಸಹ ಇತರರು ನಗುವಂತೆ ಏರ್ಪಾಟು ಮಾಡಿದ್ದರು ಆ ಗೆಳೆಯ. ಸದಾ ಆನಂದದಲ್ಲಿ ಯಾರು ಇರ್ತಾರೋ ಅವರು ಹತ್ಯೆಯನ್ನು, ಅತ್ಯಾಚಾರವನ್ನು, ಕಳ್ಳತನವನ್ನು, ಮೋಸ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ನೀವು ಎಂದಾದ್ರೂ ನೋಡಿದ್ದೀರಾ? ಖುಷಿಯಾಗಿರೋರು ಈ ಕೆಲಸ ಯಾರು ಮಾಡೋದೇ ಇಲ್ಲ. ಸಮಸ್ತ ಪಾಪದ ಹಿಂದೆ ದುಃಖ ಹಾಗೂ ಉದಾಸೀನತೆ ಇರುತ್ತೆ. ನಗುವವರು ಕೋಪಗೊಳ್ಳುವುದು ಅಸಾಧ್ಯ. ಆದ್ರೆ ಈಗ ಜನರು ನಗುವುದನ್ನೇ ಮರೆತಿದ್ದಾನೆ. ಮೃತ್ಯುವಿನ ಮುಂದೆ ಹೇಗೆ ನಗುತ್ತಾರೆ? ಆದ್ದರಿಂದ ಪೂಜ್ಯ ಪತ್ರಿಜಿ ಅವರು ಸದಾ ಹೇಳ್ತಾ ಇರ್ತಾರೆ, ಮರಣವೇ ಇಲ್ಲ, ಇದನ್ನ ಅವಗಾಹನೆ ಮಾಡ್ಕೊಳ್ಬೇಕು. ಯಾರು ಮರಣವಿಲ್ಲವೆಂದು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಸದಾ ಆನಂದದಿಂದ ಇರ್ತಾರೆ. ಮೃತ್ಯುವಿನ ಮುಂದೆನೂ ಸಹ ಆನಂದವಾಗಿರ್ಬೇಕು. ಅದು ಧ್ಯಾನದಿಂದ ಮಾತ್ರ ಸಾಧ್ಯ. ಆದ್ರೆ ನಾವು ಸದಾ ನಗುವವರನ್ನು, ಅಯ್ಯೋ ಅಲ್ಪರು, ಇವ್ರಿಗೆ ಏನು ಕೆಲಸ ಇಲ್ಲ, ಸುಮ್ನೆ ನಗ್ತಾ ಇರ್ತಾರೆ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ವಿ. ಉದಾಸೀನತೆಯಿಂದ ಅವರು ಕಡೆ ನಾವು ವರ್ತನೆ ಮಾಡ್ತಾ ಇರ್ತೀವಿ. ಆದ್ರೆ ಯಾವತ್ತು ನಾವು ನಗುವವರನ್ನು ಕಂಡು ಉತ್ತಮರೆಂದು ಕೊಳ್ಳುತ್ತೇವೋ, ಆದ್ರೆ ಯಾವಾಗ ಅವರನ್ನು ಗೌರವ ನೀಡ್ತೀವೋ ಆ ಪರಮಾತ್ಮನ 3ನೇ ದ್ವಾರ ಪ್ರವೇಶಿಸಲು ಅರ್ಹತೆ ಹೊಂದುತ್ತಾರೆ. ಯಾವ ಮನುಷ್ಯ ಆನಂದದಿಂದ ಇರುತ್ತಾನೋ ಅವನಿಗೆ ಜಗತ್ತಿನಲ್ಲಿ ಅಣುವಣುವನ್ನು ಸಹ ಮಿತ್ರರಾಗ್ತಾನೆ. ಈಗ ನೋಡಿ, ಮಹಾವೀರರು, ಬುದ್ಧರು ದುಃಖದಲ್ಲಿದ್ದಾಗ ಏಕಾಂತಕ್ಕೆ, ಪರ್ವತಕ್ಕೆ ಹೋದ್ರು. ಆ ಕಾಡಿನಲ್ಲಿ
ಕೂತ್ಕೊಂಡು ಜಪ ಧ್ಯಾನ ಮಾಡಿ ಮತ್ತೆ ಆನಂದದಲ್ಲಿ ಯಾವಾಗ ತುಂಬಿಕೊಂಡಿದ್ದಾರೋ ಆವತ್ತು ಊರಿಗೆ ಅಂದ್ರೆ ಜನರ ನಡುವೆ ಇಲ್ಲಿ ಊರಿಗೆ ಬಂದು ನಮ್ಗೆಲ್ಲರಿಗೂ ಜ್ಞಾನವನ್ನು ನೀಡಿದ್ರು. ನಾವು ಸದಾ ಆನಂದವಾಗಿರ್ಬೇಕಂದ್ರೆ ನಾವು ಆನಂದವನ್ನು ಹಂಚುತ್ತಾ ಇರಬೇಕು. ನಮಗೇನ್ ಬೇಕೋ ಅದನ್ನು ನಾವೆಲ್ಲರಿಗೂ ನೀಡುತ್ತಾ ಇರಬೇಕು. ಕರುಣೆ ಅಂದ್ರೆ ಹರಿತಿರುವ ಪ್ರೀತಿ, ಮೈತ್ರಿ ಅಂದ್ರೆ ಎಲ್ಲರ ರಕ್ಷಣೆ ಬಗ್ಗೆ ಯೋಚಿಸುವುದು, ಮುದಿತವೆಂದರೆ ಎಲ್ಲರಿಗೂ ಆನಂದವನ್ನು ಹಂಚಿದುವುದು, ಮುದಿತವೆಂದರೆ ಆನಂದವ ಹಂಚುತ್ತಾ ಜೀವಿಸಿದುವುದು. ನಾಲ್ಕನೇದು ಉಪೇಕ್ಷಾ, ಇಂಡಿಫರೆನ್ಸ್. ಯಾರು ಸತ್ಯವನ್ನು ತಿಳಿಯಬೇಕು ಅಂದುಕೊಳ್ಳುತ್ತಾ ಇದ್ದಾರೋ ಅವರಲ್ಲಿರುವ ಅಸತ್ಯದ ಕಡೆ ಉಪೇಕ್ಷ ಭಾವನೆ ಇರಬೇಕು. ಈ 3 ದ್ವಾರಗಳನ್ನು ದಾಟಿದ ನಂತರವೂ ನಮ್ಮ ಮನಸ್ಸಿನ ಸುತ್ತು ವ್ಯರ್ಥವಾದ ಕಸದ ಆಲೋಚನೆ ಇರುತ್ತೆ. ಇವೆಲ್ಲವನ್ನು ನಾವು ಸುಟ್ಟಿ 4ನೇ ದ್ವಾರ ಪ್ರವೇಶದ ಮುಂಚಿತವಾಗಿ ಬಿಡಬೇಕು. ಪರಮಾತ್ಮನ ಬಳಿ ಹೋಗಬೇಕಂದ್ರೆ ಎಲ್ಲವನ್ನು ಬಿಡಬೇಕಾಗುತ್ತೆ. ಶೂನ್ಯರಾಗಿ ಹೋಗ್ಬೇಕು. ಯಾವುದನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಧ್ಯಾನದಿಂದ ಮಾತ್ರ ನಾವು ಶೂನ್ಯ ಸ್ಥಿತಿಗೆ ಬರಲು ಸಾಧ್ಯ. ಅಂದ್ರೆ ಇಲ್ಲಿ ಸಮಸ್ತವನ್ನು ಬಿಡಬೇಕು. ನೋಡಿ, ನಾವು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸುಮ್ಮನೆ ನಾವು ಕನಕಪುರ ರೋಡಲ್ಲಿ ಹೋಗ್ತಾ ಇರ್ತೀವಿ, ಯಾರಿಗೋ ಗೊತ್ತಾಗುತ್ತೆ ಪತ್ರಿಜಿ ಇದ್ದಾರೆ ಅಂತ. ಸಡನ್ ಆಗಿ ನಾವು ಹೋಗ್ತೀವಿ. ಎಷ್ಟು ಖುಷಿ, ಎಷ್ಟು ಆನಂದ, ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅವ್ರು ಏನ್ ಹೇಳಿದ್ರೆ ಅವೆಲ್ಲ ನಮ್ಮ ಒಳಗಡೆ ಹಾಕೊಂಡು ಎಲ್ಲರಿಗೆ ಬಂದು ಈ ತರ ಪತ್ರಿಜಿ ಅವ್ರು ಹೇಳಿದ್ದಾರೆ ಅಂತ ಹಂಚ್ಕೊಳ್ತೀವಿ. ಒಂದು ನಾಳೆ ಅಯ್ಯೋ ನಾಳೆನು ಹೋಗೋಣಪ್ಪ, ಇವತ್ತೆಲ್ಲ ಅವ್ರು ಹೇಳಿದ್ರಲ್ವ, ನಾಳೆನು ನಾವು ಬೆಂಗಳೂರಲ್ಲೇ ಇರ್ತೀವಲ್ಲ, ಹೋಗೋಣ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದ್ದು ಹೋದ್ರೆ ಅವಾಗ ನಾವು ಅದನ್ನು ತುಂಬಿಕೊಳ್ಳಕ್ಕೋ ಆಗೋದಿಲ್ಲ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ನಿನ್ನೆ ತರಾನ ಅವ್ರು ಏನೋ ಒಂದು ಹೇಳ್ತಾರೆ ಅಂತ ಹೋಗ್ತೀವಿ, ಆದ್ರೆ ಅವತ್ತು ಅವ್ರು ಏನು ಹೇಳೋದೇ ಇಲ್ಲ. ಅದಕ್ಕೆ ನಾವು ಭಗವಂತನ ಹತ್ರ ಹೋಗ್ಬೇಕು ಅಂದ್ರೆ ಖಾಲಿ ಪಾತ್ರೆಯಾಗಿ ಹೋಗ್ಬೇಕು. ಹೊಂದಿರುವ ಜ್ಞಾನವನ್ನು ಬಿಡಬೇಕು, ನಮ್ಮ ಗುರುಗಳನ್ನು, ನಮ್ಮ ಸಂಸಾರವನ್ನು ಎಲ್ಲ ನಮ್ಮ ಮನಸ್ಸಿನಿಂದ ಎಲ್ಲವನ್ನು ಬಿಡಬೇಕು. ಅಂದ್ರೆ ಸನ್ಯಾಸತ್ವವನ್ನು ಸ್ವೀಕರಿಸಬೇಕು ಅಂತಲ್ಲ, ನಮ್ಮ ಮನಸ್ಸಿನಿಂದ ಎಲ್ಲ ತೆಗೆದು ಹಾಕಿ ಖಾಲಿಯಾಗಿ ಶೂನ್ಯ ಸ್ಥಿತಿಯಲ್ಲಿ ಹೋದ್ರೆ ಮಾತ್ರ ಅಲ್ಲಿ 4ನೇ ಮೆಟ್ಟು ಹತ್ತಲು ಸಾಧ್ಯವಾಗುತ್ತೆ. ಸಮಸ್ತ ಕೃತಿಮ ಮುಖವಾಡಗಳನ್ನು ಬಿಡಬೇಕು. ಸಮಸ್ತ ಕೃತಿಮ ವ್ಯಕ್ತಿತ್ವಗಳನ್ನು ಬಿಡಬೇಕು. ನಾವು ಯಾವುದು ಅಮೂಲ್ಯವೆಂದು ಸಂಗ್ರಹಿಸುತ್ತಿದ್ದೀವೋ ಅವೆಲ್ಲವೂ ಬಿಡಬೇಕು. ಕೃತಿಮ ಮುಖವಾಡವೆಂದರೆ ಒಬ್ಬ ವ್ಯಕ್ತಿ ನನ್ನ ಎದುರಿಗೆ ಇದ್ದಾಗ ಅವರ ಬಗ್ಗೆ ನನಗೆ ಪ್ರೀತಿ ಇರುವುದಿಲ್ಲ, ಆದ್ರೆ ನಾವು ಅವರನ್ನು ನೀನಂದ್ರೆ ತುಂಬಾ ಪ್ರೀತಿ, ನೀವು ಕರೆಕ್ಟ್ ಅಪ್ಪ ಅಂತ ಹೇಳ್ತಾ ಇರ್ತೀವಿ. ಅವ್ರು ಹೋದ ತಕ್ಷಣ ಇವ್ರು ಇವ್ರು ಸರಿ ಇಲ್ಲ ಅಂತ. ನಿಮ್ಮ ಮಾತುಗಳಂದ್ರೆ ನಮಗೆ ತುಂಬಾ ಇಷ್ಟ ಎಂದು ಹೇಳುವುದು ಕೃತಿಮ ಮುಖವಾಡಗಳನ್ನು ಹಾಕೊಂಡಾಗೆ. ನಾವು ಆಲೋಚಿಸುವುದು ಒಂದು, ಮಾತನಾಡೋದು ಇನ್ನೊಂದು, ಕಾರ್ಯ ಮತ್ತೊಂದಿದ್ದಾಗ ಇದರಲ್ಲಿ ತ್ರಿಕರಣ ಸುದ್ದಿ ಇಲ್ಲ. ಅಂದ್ರೆ ಮಾತು, ಆಲೋಚನೆ, ಕಾರ್ಯ ಒಂದೇ ಇರಬೇಕು. ಮಾತಿನಲ್ಲಿ ಒಂದು, ಆಲೋಚನೆಯಲ್ಲಿ ಒಂದು, ಕಾರ್ಯ ಒಂದು ಮಾಡ್ತಾ ಇದ್ರೆ ತ್ರಿಕರಣ ಸುದ್ದಿ ಇಲ್ಲ. ಈ ರೀತಿ ಇರಬಾರದು. ಪರಮಾತ್ಮನ 4ನೇ ದ್ವಾರ ಪ್ರವೇಶ ಮಾಡ್ಬೇಕಂದ್ರೆ ತ್ರಿಕರಣ ಸುದ್ದಿ ಇರಬೇಕು. ಒಂದು ಸ್ವರ್ಣವು ಅಗ್ನಿಯಲ್ಲಿ ಪ್ರವೇಶಿಸಿದಾಗ ಅದರ ಮಲಿನವು ಅದಕ್ಕೆ ಗೊತ್ತಾಗುತ್ತದೆ, ಹಾಗೆ ಅದರ ಮಲಿನವೆಲ್ಲ ಹೋಗುತ್ತೆ. ಅದೇ ರೀತಿ ನಾವು ಈ ಧ್ಯಾನದಲ್ಲಿ ಪ್ರವೇಶಿಸಿದಾಗ ನಮ್ಮಲ್ಲಿರುವ ಆ ಮಲಿನವೆಲ್ಲ ಹೋಗ್ಬೇಕು. ಆವಾಗ ನಾವು ಪರಮಾತ್ಮನ ಸೇರಲು ಸಾಧ್ಯತೆ ಇರುತ್ತೆ. ಒಂದು ಚಿಕ್ಕ ಸ್ಟೋರಿ ಇದಕ್ಕೆ. ಒಂದು ಊರಿನಲ್ಲಿ ಒಬ್ಬ ಸನ್ಯಾಸಿ ಇದ್ದನು. ಅವ್ರಿಗೆ ತುಂಬಾ ಮಹಾ ಬಲಶಾಲಿಯಾಗಿ ಮಹಿಮಾಶಾಲಿಯಾಗಿ ಇರ್ತಾನೆ. ಸಂಪೂರ್ಣ ಆರೋಗ್ಯದಿಂದ ಇರ್ತಾನೆ. ಆ ಊರಿನ ಜನರಿಗೆ ಇವರನ್ನು ಕಂಡ್ರೆ ತುಂಬಾ ಇಷ್ಟ. ಒಮ್ಮೆ ಆ ಅವರೆಲ್ಲರಿಗೂ ತುಂಬಾ ಇಷ್ಟ. ಅವ್ರು ಏನ್ ಹೇಳಿದ್ರೇನು ಮಾಡ್ತಾ ಇರ್ತಾನೆ. ಒಂದಿನ ಆ ಊರಿನವರೆಲ್ಲ ಅವ್ರ ಕುಟೀರಕ್ಕೆ ಬೆಂಕಿ ಹಚ್ಚುತ್ತಾರೆ. ಏಕಂತ ಕೇಳಿದಾಗ ಬೆಂಕಿ ಹಚ್ಚುತ್ತಾರೆ. ಏಕಂತ ಕೇಳಿದಾಗ ಒಬ್ಬರು ಮುಂದೆ ಬಂದು ಒಂದು ಮಗುವನ್ನು ತೋರಿಸ್ತಾ, ಈ ಮಗುವನ್ನು ಗುರ್ತಿಸಬಲ್ಲಿಯಾ ಅಂತ ಕೇಳ್ತಾರೆ. ಆ ಸನ್ಯಾಸಿ, ನಾನು ಗುರ್ತಿಸಲಾರೆ,
ಇನ್ನು ಈ ಮಗುವನ್ನು ನನ್ನನ್ನು ನಾನೇ ಗುರ್ತಿಸಲಾರೆ, ಈ ಮಗುವನ್ನು ಹೇಗೆ ಗುರ್ತಿಸ್ಲೆ ಅಂತಾರೆ. ಈ ಮಗುವಿನ ತಾಯಿ ಹೇಳ್ತಿದ್ದಾರೆ, ಈ ಮಗುವಿನ ತಂದೆ ನೀನೇ ಎಂದು. ಇದು ನಿಜವಾ ಹೌದಾ? ಆಗ ಸನ್ಯಾಸಿ ಹೌದಾ ಎಂದು ಕೇಳ್ತಾರೆ. ಅವ್ರಿಗೆ ಆ ಮಗುವಿನ ತಂದೆ ತಾನೆಂದು ಗೊತ್ತಿಲ್ಲ. ಆಗ ಆ ಊರಿನವರು, ನೀವು ಎಂದ್ರೆ ನಮ್ಗೆ ತುಂಬಾ ಗೌರವ, ವಿಶ್ವಾಸ, ನಂಬಿಕೆ, ಪ್ರೇಮವಿತ್ತು. ಆದ್ರೆ ನೀವು ಮಾಡಿರೋದು ತಪ್ಪು. ನಿಮ್ಮ ಮುಖವನ್ನು ಸಹ ಯಾರಿಗೂ ತೋರಿಸ್ಬೇಡಿ, ಇಲ್ಲಿಂದ ಹೊರಟು ಹೋಗಿ ಅಂತಾರೆ. ಮಧ್ಯಾಹ್ನ ಸಮಯ ಆಗುತ್ತೆ, ಎಲ್ಲರೂ ಅವ್ರ ಮೇಲೆ ಕಲ್ಲು ಹಾಕಿ ಏನೋ ಹಾಕಿ ಹೊರಟೋಗ್ತಾರೆ. ಮಧ್ಯಾಹ್ನ ಸಮಯ ಆಗುತ್ತೆ, ಆ ಮಗು ಅಳುತ್ತಾ ಇರ್ತಾರೆ ಹಸುವಿನಿಂದ. ಇವ್ರು ಭಿಕ್ಷಾಟನೆಗೆ ಹೋಗ್ತಾರೆ, ಯಾರೂನು ಊಟ ಕೊಡೋದಿಲ್ಲ, ಹಾಲು ಕೊಡೋದಿಲ್ಲ, ಏನು ಕೊಡೋದಿಲ್ಲ, ಏನು ನೀಡೋದಿಲ್ಲ. ಆ ಸನ್ಯಾಸಿ ಮಗುವ ತಾಯಿ ಇರ್ತಾರಲ್ಲ ಅವ್ರ ಮನೆ ಬಳಿಗ ಹೋಗಿ, ನಾನು ತಪ್ಪು ಮಾಡಿದ್ರೆ ಈ ಮಗುವಿಗೆ ಏಕೆ ಶಿಕ್ಷೆ ನೀಡುತ್ತಿದ್ದೀರಾ? ಆ ಮಗುವಿಗೆ ಕುಡಿಸಲು ಹಾಲು ಕೊಡಿ ಎಂದು ಬೇಡ್ಕೊಳ್ತಾನೆ. ಆಗ ಆ ಮಗುವಿನ ತಾಯಿ ತನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ ನನ್ನನ್ನು ಕ್ಷಮಿಸಿ, ಈ ನನ್ನ ಮಗುವಿಗೆ ಹಾಗೂ ಸನ್ಯಾಸಿಗೆ ಯಾವುದೇ ಸಂಬಂಧವಿಲ್ಲ. ಈ ಮಗುನ ತಂದೆಯನ್ನು ಉಳಿಸಲು ಅಸತ್ಯವನ್ನು ನಾನು ಹೇಳಿದ್ದೀನಿ ಎಂದಾಗ ಆ ಊರಿನ ಜನರೆಲ್ಲ ಸನ್ಯಾಸಿಯ ಬಳಿ ಬಂದು ಕ್ಷಮಾಪಣೆ ಬೇಡ್ಕೊಳ್ತಾರೆ. ಮುಂಜಾನೆ ಈ ಘಟನೆ ನಡೆದಾಗ ನಿಜ ವಿಷಯವನ್ನು ಯಾಕೆ ಹೇಳಲಿಲ್ಲವೆಂದು ಆ ಸನ್ಯಾಸಿ ಕೇಳಿದಾಗ, ನಾನು ಸತ್ಯವನ್ನು ಹೇಳಿದ್ದರೆ ನೀವು ಇನ್ನೊಬ್ಬರ ಮನೆಗೆ ಹಾನಿ ಮಾಡ್ತಿದ್ದೀರಾ. ಯಾವಾಗ ನಾವು ಧ್ಯಾನವನ್ನು ಬೇರೆಯವ್ರ ಮನೆಗೆ ನೀವು ಕಷ್ಟ ಕೊಡ್ತಾ ಇದ್ದೀರಾ. ಈಗ ಅವ್ರ ಊರಿನವ್ರು ಕೇಳ್ತಾರೆ, ಈಗ ನಿಮ್ಮ ಗೌರವಕ್ಕೆ ಹಾನಿ ಆಯ್ತಲ್ವೇ ಅಂದಾಗ, ಯಾರಿಗೆ ಗೌರವದ ಬಗ್ಗೆ ಭಯವಿರುತ್ತದೆ ಅವರು ಪರಮಾತ್ಮನ 4ನೇ ದ್ವಾರನಲ್ಲಿ ನಿಂತು ಹೋಗ್ತಾನೆ. ಜೀವನದಲ್ಲಿ ಯಾವುದು ವ್ಯರ್ಥವೋ ಅದನ್ನು ಉಪೇಕ್ಷೆ ಮಾಡಬೇಕು. ಸನ್ಯಾಸಿ ಸರಿಯಾಗಿ ನಿರೂಪಿಸಿದನು. ಲೋಕದ ಜನರ ಅಭಿಪ್ರಾಯಕ್ಕೆ ಯಾರು ಯೋಚಿಸುತ್ತಾರೋ ಅವರು ಪರಮಾತ್ಮನನ್ನು ಹೊಂದಲು ಹಾಗೂ ಸತ್ಯವನ್ನು ಶೋಧಿಸಲು ಸಾಧ್ಯವಾಗಿರುವುದಿಲ್ಲ. ಸಮಸ್ತ ಲೋಕವು ಸತ್ಯವೆಂದು ಹೇಳಿದರೇನು ಸಹ ಅದು ನಿನಗೆ ಅಸತ್ಯವಾಗಿ ಕಂಡರೆ ಅದನ್ನು ನೀನು ಮಾಡಬೇಕು. ನಾವು 4ನೇ ದ್ವಾರವನ್ನು ದಾಟಬೇಕಂದ್ರೆ ನಮಗೆ ತಿಳಿದ ಜ್ಞಾನವನ್ನು ಸಹ ತ್ಯಜಿಸಬೇಕು, ಬಿಡಬೇಕು, ಮಾಡಬೇಕು. ಜ್ಞಾನವನ್ನು ಒಬ್ಬರಿಂದ ಒಬ್ಬರಿಗೆ ಕೊಡುವುದು ಅಲ್ಲ, ನಾವು ಕೇಳುವುದು, ಓದುವುದು ಇವೆಲ್ಲ ಒಂದು ಇನ್ಫಾರ್ಮೇಶನ್, ಸಮಾಚಾರ. ನಮ್ಮ ಪೂಜ್ಯ ಗುರುಗಳು ಜ್ಞಾನ ನವರತ್ನ ಕಾನ್ಸೆಪ್ಟ್ ಅಲ್ಲಿ ಏನಿಟ್ಟಿದ್ದಾರೆ? ಅನುಭವವೇ ಜ್ಞಾನ. ಇವಾಗ ನೀವೆಲ್ಲ ಕೇಳ್ತಾ ಇರೋದು, ಬುಕ್ಕಲ್ಲಿ ಓದ್ತಾ ಇರೋದು ಒಂದು ಇನ್ಫಾರ್ಮೇಶನ್. ನೀವು ಅದನ್ನು ಆಚರಣೆ ಮಾಡಿದಾಗ ಅನುಭವ ಜ್ಞಾನ ಸಿಗುತ್ತೆ. ಅದಕ್ಕೆ ಅನುಭವವೇ ಜ್ಞಾನ ಅಂತ ಇಟ್ಟಿದ್ದಾರೆ. ನೀವು ಅನುಭವವನ್ನು ಪಡಬೇಕಾತಂದ್ರೆ ನಾವೇನ್ ಮಾಡ್ಬೇಕಾಗಿರೋದು? ಧ್ಯಾನದಿಂದ ಮಾತ್ರ ಸಾಧ್ಯ. ನಾವು 4ನೇ ದ್ವಾರವನ್ನು ದಾಟಿದ ಬಳಿಕ ಪರಮಾತ್ಮನ ಯಾತ್ರ ಪ್ರಾರಂಭ ಆಗುತ್ತದೆ. ನಮ್ಮ ಯಾತ್ರ ಸ್ಟಾಪ್. ನಾವು 4ನೇ ದ್ವಾರದಲ್ಲಿ ಕಾಲಿಟ್ಟಿದ್ವು ಅಂದ್ರೆ ಅವರೇ ಎಲ್ಲ ನೋಡ್ಕೊಂತಾನೆ ಆ ಪರಮಾತ್ಮ. ಎಲ್ಲರೂ ಹೇಳ್ತಿರ್ತಾರೆ ಅಲ್ವಾ, ನಾವು ಪರಮಾತ್ಮನ ಕಡೆಗೆ ಒಂದು ಹೆಜ್ಜೆ ಇಟ್ರೆ ಪರಮಾತ್ಮ 100 ಹೆಜ್ಜೆ ನಮ್ಮೊಂದಿಗೆ ಹಾಕುತ್ತಾನೆ. ಇದನ್ನು ಶ್ರದ್ಧೆಯಿಂದ ಆಚರಣೆ ತಂದಾಗ ನಿಮ್ಮ ಯಾತ್ರ ಪ್ರಾರಂಭ ಆಗುತ್ತೆ. ಧ್ಯಾನ ಮಾಡುವುದು ಕರುಣೆ, ಧ್ಯಾನವನ್ನು ಹಂಚುವುದು ಮೈತ್ರಿ. ಯಾವಾಗ ನಾವು ಧ್ಯಾನವನ್ನು ಹಂಚುತ್ತಾ ಹೋಗ್ತೀವಿ ಆಗ ನಮ್ಗೆ ಮುದಿತ ಆನಂದ ಸಿಗುತ್ತೆ. ಇತರರು ನಮ್ಮಿಂದ ಧ್ಯಾನವನ್ನು ಕಲಿತು ಆನಂದವಾಗಿದ್ದೀರೆಂದ ಭಾವನೆಯನ್ನು ಸಹ ನಾವು ಬಿಡಬೇಕು. ಇದು ಉಪೇಕ್ಷೆ. ಈ ರೀತಿ ನಾವು ಮಾಡಿದಾಗ ನಾವು ಪರಮಾತ್ಮನ 4ನೇ ದ್ವಾರವನ್ನು ಸಹ ನಾವು ಅಲ್ಲಿ ತನಕ ಹೋಗಿದ್ರೆ ಅವರೇ ನಮ್ಮನ್ನು ಮುಂದಕ್ಕೂ ಕರ್ಕೊಂಡು ಹೋಗ್ತಾರೆ. ಇದು ಪೋಷ ಅವರು ಹೇಳಿದವ 4 ಮೆಟ್ಟುಗಳು ಪರಮಾತ್ಮನವನ್ನು ಹೊಂದಲು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್.